ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಒಂದು ಮಹತ್ತರದ ಬದಲಾವಣೆ. ನೀವೀಗ ನಿಂತಿರುವ ಈ ಒಂದು ಕ್ಷಣ ಸಾಮಾನ್ಯವಾದುದ್ದಲ್ಲ. ನಿಮ್ಮ ಬದುಕಿನ ದಶಕಗಳ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಭಯಾನಕ ಮತ್ತು ಅಷ್ಟೇ ಶಕ್ತಿಯುತವಾದ ಈ ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ತಿರುವು. ಇಂದಿನ ರಾತ್ರಿ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಸುತ್ತ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಸೃಷ್ಟಿಸುತ್ತಿವೆ. ಇದನ್ನು ಕೇವಲ ಒಂದು ಜ್ಯೋತಿಷ್ಯದ ಭವಿಷ್ಯ ಎಂದು ತಿಳಿಯಬೇಡಿ. ಇದು ಪ್ರಕೃತಿ ನಿಮಗಾಗಿ ನೀಡುತ್ತಿರುವ ಒಂದು ಮುನ್ಸೂಚನೆ. ಈವರೆಗೆ ಯಾರು ನಿಮ್ಮನ್ನು ಅಸಹಾಯಕರು, ದುರ್ಬಲರು ಎಂದು ಜರೆದಿದ್ದರೋ ಅವರು ನಿಮಗೆ ಶಕ್ತಿಯನ್ನು ಕಂಡು ದಿಗ್ಭ್ರಮೆಗೊಳಗಾಗುವ ಸಮಯ ಹತ್ತಿರ ಬಂದಿದೆ. ಈ ಸಮಯದಲ್ಲಿ ಗ್ರಹಗತಿಗಳ ಚಲನೆ ಅತ್ಯಂತ ತೀವ್ರವಾಗಿದೆ. ನಿಮ್ಮ ಜೀವನದ ಸುತ್ತಲೂ ಈವರೆಗೆ ಕವಿದಿದ್ದ ಕತ್ತಲೆ ಮರೆಯಾಗಿ ಒಂದು ನಿಗೂಢ ಪ್ರಕಾಶದ ಉದಯವಾಗುತ್ತಿದೆ. ಆದರೆ ಎಚ್ಚರ, ಈ ಶಕ್ತಿಯನ್ನು ನೀವು ಸರಿಯಾಗಿ ನಿರ್ವಹಿಸದಿದ್ದರೆ ಅಥವಾ ಇದನ್ನು ಹಗುರವಾಗಿ ಪರಿಗಣಿಸಿದರೆ ನಿಮ್ಮ ಅದೃಷ್ಟವೇ ನಿಮ್ಮನ್ನು ಕಂಡು ಮರುಗುವಂತಾಗಬಹುದು. ಬ್ರಹ್ಮಾಂಡವು ನಿಮಗೆ ಪಾಠ ಕಲಿಸಲು ಮತ್ತು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಸಿದ್ಧವಾಗಿದೆ. ನಿಮ್ಮ ಮಾತುಗಳು, ನಿಮ್ಮ ಆಲೋಚನೆಗಳು ಈಗ ಫಲಿಸುವ ಕಾಲ. ಇಂದಿನ ಈ ಒಂದು ವಿಸ್ತರಿತ ಸಂದೇಶದ ಮುಖ್ಯ ಅಂಶ ಈ ಗುಪ್ತ ಶತ್ರುಗಳ ಒಂದು ವಿನಾಶ. ನಿಮ್ಮ ಬೆನ್ನ ಹಿಂದೆ ಕುಳಿತು ನಿಮ್ಮ ಹೆಸರನ್ನು ಕೆಡಿಸುತ್ತಾ ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕುತ್ತಿದ್ದ ಆ ಮುಖವಾಡದ ಮನುಷ್ಯನ ಅಸಲಿ ಒಂದು ರೂಪ. ಇಂದು ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ, ಯಾರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದೀರೋ ಅವರು ನಿಮ್ಮ ಕೈ ಬಿಡುವ ಸಾಧ್ಯತೆ ಇದೆ. ಆದರೆ ಅದು ನಿಮ್ಮ ಪತನಕ್ಕೆ ಅಲ್ಲ, ಬದಲಾಗಿ ಸತ್ಯದ ಅರಿವಿಗೆ. ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರವಾಗುವುದು ನಿಮ್ಮ ಒಳ್ಳೆಯದಕ್ಕೆ ಎಂಬುದು ನೆನಪಿರಲಿ. ಮುಂದಿನ 24 ಗಂಟೆಗಳು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರ ಬದಲಾವಣೆಯನ್ನು ತರಲಿವೆ. ಹಣಕಾಸಿನ ಮುಗ್ಗಟ್ಟು, ಕೆಲಸದಲ್ಲಿ ಅಡೆತಡೆಗಳು, ಮನೆಯಲ್ಲಿನ ಮಾನಸಿಕ ಒತ್ತಡ ಇವೆಲ್ಲವೂ ಕರಗುವ ಕಾಲ ಶುರುವಾಗಿದೆ. ಆದರೆ ಒಂದು ಕಟ್ಟುನಿಟ್ಟಿನ ನಿಯಮವಿದೆ. ಇಂದು ಮರೆತು ಕೂಡ ನಿಮ್ಮ ಮನೆಯಿಂದ ಅಥವಾ ನಿಮ್ಮ ಕೈಯಿಂದ ಯಾವುದೇ ವಸ್ತುವನ್ನು ಅಥವಾ ಹಣವನ್ನು ಯಾರಿಗೂ ದಾನವಾಗಿ ಅಥವಾ ಸಾಲವಾಗಿ ನೀಡಬೇಡಿ. ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ಮುಚ್ಚಬಹುದು. ಶನಿದೇವರ ದೃಷ್ಟಿ ನೇರವಾಗಿ ನಿಮ್ಮ ಮೇಲಿದೆ. ಕುಂಭರಾಶಿಯ ಅಧಿಪತಿಯಾದ ಶನಿಯು ನ್ಯಾಯದ ದೇವತೆ. ನೀವು ಮಾಡುವ ಪುಣ್ಯ ಕಾರ್ಯಗಳು 10 ಪಟ್ಟು ಫಲ ನೀಡುತ್ತೆ. ಹಾಗೆಯೇ ನೀವು ಮಾಡುವ ಸಣ್ಣ ಪುಟ್ಟ ತಪ್ಪು 50 ವರ್ಷಗಳ ದಂಡಕ್ಕೆ ಕಾರಣವಾಗಬಹುದು. ಅಹಂಕಾರವನ್ನು ಬಿಡಿ. ಅಗತ್ಯವಿರುವವರಿಗೆ ನಿಮ್ಮ ಶಕ್ತಿಯ ಅನುಸಾರ ಸಹಾಯ ಮಾಡಿ. ನಿಮ್ಮ ಈ ಒಂದು ಸಜ್ಜನಿಕೆಯೇ ನಿಮ್ಮನ್ನು ಕಾಪಾಡಲಿದೆ. ಕುಂಭರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ಕೇವಲ ಕಾಕತಾಳೀಯವಲ್ಲ. ಮಹಾದೇವನು ನಿಮ್ಮನ್ನು ಒಂದು ದೊಡ್ಡ ಜವಾಬ್ದಾರಿಗೆ ಸಿದ್ಧಪಡಿಸುತ್ತಿದ್ದಾನೆ. ಚಿನ್ನವು ಬೆಂಕಿಯಲ್ಲಿ ಬೆಂದಾಗ ಮಾತ್ರ ಕುಂದಣವಾಗುವಂತೆ ನಿಮ್ಮ ಜೀವನದಲ್ಲಿ ಬಂದ ನೋವುಗಳು ನಿಮ್ಮನ್ನು ಶುದ್ಧೀಕರಿಸುವ ಪ್ರತಿಕ್ರಿಯೆಯಾಗಿದ್ದವೆ. ನೀವು ನಂಬಿದವರು ದೂರ ಆದಾಗ, ಕೈಗೆ ಬಂದ ತುತ್ತು ಬಾಯಿಗೆ ಬರದಿದ್ದಾಗ ನೀವು ದೈವವನ್ನು ನಿಂದಿಸಿರಬಹುದು. ಆದರೆ ನೆನಪಿಡಿ, ಅದು ಶಿಕ್ಷೆಯಲ್ಲ, ಅದು ನಿಮ್ಮ ಆತ್ಮದ ತಪಸ್ಸು. ಇಂದಿನಿಂದ ಈ ಒಂದು ತಪಸ್ಸಿನ ಫಲ ಸಿಗುವ ಕಾಲ ಆರಂಭವಾಗಿದೆ. ಇಂದಿನ ರಾತ್ರಿ ಸರಿಯಾಗಿ 7:50 ನಂತರ ನಿಮ್ಮ ಜೀವನದಲ್ಲಿ ಒಂದು ಅಪರೂಪದ ಸಮಯ ಆರಂಭವಾಗಲಿದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳು ಅಥವಾ ಹೊಸ ಐಡಿಯಾಗಳು ನಿಮ್ಮನ್ನು ಭವಿಷ್ಯದ ರಾಜನನ್ನಾಗಿ ಮಾಡುವ ಶಕ್ತಿ ಹೊಂದಿವೆ. ಈ ಸಮಯದಲ್ಲಿ ಮನೆಯಲ್ಲಿ ಶಾಂತವಾಗಿರಿ. ದೇವರ ಮುಂದೆ ದೀಪ ಹಚ್ಚಿ ಮನಸ್ಸನ್ನು ಏಕಾಗ್ರತೆಯಲ್ಲಿಡಿ. ಈ ಮಹತ್ವದ ಕ್ಷಣವನ್ನು ನಿದ್ದೆ ಮಾಡಿಯೋ ಅಥವಾ ಹರಟೆ ಹೊಡೆದು ವ್ಯರ್ಥ ಮಾಡಿದರೆ ಮುಂದಿನ ಹಲವು ವರ್ಷಗಳ ಕಾಲ ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು. ನಿಮ್ಮ ದೊಡ್ಡ ಶಕ್ತಿಯೆಂದರೆ ನಿಮ್ಮ ಆಲೋಚನಾ ಲಹರಿ. ಆದರೆ ನಿಮ್ಮ ದೊಡ್ಡ ದೌರ್ಬಲ್ಯವೆಂದರೆ ಅತಿಯಾದ ಚಿಂತೆ. ನೀವು ಯೋಚನೆಗಳನ್ನು ಹಾಕುತ್ತೀರಿ, ಆದರೆ ಕಾರ್ಯರೂಪಕ್ಕೆ ತರುವಾಗ ನಿಮ್ಮದೇ ಮನಸ್ಸು ನಿಮ್ಮದೇ ತಡೆಯುತ್ತೆ. ಈ ರಾತ್ರಿಯ ನಂತರ ಈ ಸಂಕೋಲೆಗಳು ಕಳಚಲಿವೆ. ನಿಮ್ಮ ಮನಸ್ಸಿಗೆ ಒಂದು ವಿಚಿತ್ರವಾದ ಶಾಂತಿ ಸಿಗಲಿದೆ. ಮುಂದಿನ 48 ಗಂಟೆಗಳಲ್ಲಿ ನಿಮಗೆ ಬ್ರಹ್ಮಾಂಡದಿಂದ ಕೆಲವು ಸಂಕೇತಗಳು ಸಿಗಲಿವೆ. ಅದು ಹಳೆಯ ಗೆಳೆಯನ ಕರೆ ಆಗಿರಬಹುದು, ಕನಸಿನಲ್ಲಿ ಕಾಣುವ ದೈವಿಕ ರೂಪ ಆಗಿರಬಹುದು, ಅಥವಾ ನಿಮ್ಮ ಒಂದು ಹೊಸ ಉದ್ಯೋಗದ ಅವಕಾಶ ಆಗಿರಬಹುದು. ಇವುಗಳನ್ನು ನಿರ್ಲಕ್ಷಿಸಬೇಡಿ. ಹಣಕಾಸಿನ ವಿಷಯದಲ್ಲಿ ಗ್ರಹಗಳು ಈಗ ನಿಮ್ಮ ಪರವಾಗಿವೆ. ಈ ಬಾಕಿ ಉಳಿದಿದ್ದ ಹಣ ವಾಪಸ್ ಬರುವುದು ಅಥವಾ ಆಸ್ತಿ ವಿವಾದಗಳು ಬಗೆಹರಿಯುವ ಲಕ್ಷಣಗಳಿವೆ. ಆದರೆ ಕುಂಭರಾಶಿಯವರಿಗೆ ಒಂದು ಎಚ್ಚರಿಕೆ. ಹಣ ಬರುತ್ತಿದ್ದಂತೆ ಅದು ಅತಿಶಯವಾಗಿ ಖರ್ಚು ಮಾಡುವ ಅಥವಾ ಆತುರದಲ್ಲಿ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡುವ ಸಹವಾಸಕ್ಕೆ
ಅಂದರೆ ಸಾಹಸಕ್ಕೆ ಕೈ ಹಾಕಬೇಡಿ. ಆನ್ಲೈನ್ ವಂಚನೆಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಬೆವರಿನ ಹನಿಗೆ ಬೆಲೆ ಸಿಗುವ ಕಾಲ ಇದಾಗಿರೋದ್ರಿಂದ ಲಕ್ಷ್ಮಿಯನ್ನು ಗೌರವದಿಂದ ಸ್ವಾಗತಿಸಿ. ನಿಮಗೆ ಒಳ್ಳೆಯದಾಗುತ್ತಿದೆ ಎಂದು ತಿಳಿದಿದ್ದಂತೆ ಅದನ್ನು ಎಲ್ಲರ ಮುಂದೆ ಪ್ರದರ್ಶಿಸಬೇಡಿ. ಸಮಾಜದಲ್ಲಿ ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದವರ ಸಂಖ್ಯೆ ಹೆಚ್ಚಿದೆ. ಪಾರ್ಟಿ ಮಾಡುವುದು, ಅಪರಿಚಿತರೊಂದಿಗೆ ಸಂಭ್ರಮಿಸುವುದು ಅಥವಾ ರಾತ್ರಿ ವೇಳೆ ಒಬ್ಬರೇ ಸಂಚರಿಸುವುದು ಬೇಡ. ನಿಮ್ಮ ಯಶಸ್ಸು ಮೌನವಾಗಿರಲಿ, ಅದರ ಪ್ರತಿಧ್ವನಿ ಮಾತ್ರ ಜಗತ್ತಿಗೆ ಕೇಳಿಸಲಿ. 2026ರ ಭವಿಷ್ಯ ಮತ್ತು ವಿಜಯದ ಸೂತ್ರಗಳು. ಕುಂಭರಾಶಿಯವರೇ, 2026ನೇ ವರ್ಷವು ನಿಮ್ಮ ಪಾಲಿಗೆ ಕೇವಲ ಒಂದು ವರ್ಷವಲ್ಲ, ಅದು ನಿಮ್ಮ ಜೀವನದ ಒಂದು ರೀಸೆಟ್ ಬಟನ್ ಅಂತಲೇ ಅನ್ಬೋದು. ಹಳೆಯ ಸೋಲುಗಳು, ಅವಮಾನಗಳು ಮತ್ತು ಸಂಬಂಧಗಳ ನೋವನ್ನು ಇಲ್ಲೇ ಬಿಟ್ಟು ಬಿಡಿ. ಬರುವ ವರ್ಷದಲ್ಲಿ ನೀವು ಯಶಸ್ಸಿನ ಶಿಖರ ಏರಲು ಮಹಾದೇವನು ನಿಮಗೆ 4 ಮೂಲ ಮಂತ್ರಗಳನ್ನು ನೀಡುತ್ತಿದ್ದಾನೆ. ಈ ಮಂತ್ರಗಳನ್ನು ಪಾಲಿಸಿದರೆ ಮಾತ್ರ ನಿಮ್ಮ ಕನಸಿನ ಹಾರಾಟ ಸಾಧ್ಯ. ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುವ ಮುನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ಅವಧಿಯಲ್ಲಿ ನೀವು ನೀಡುವ ಈ ಒಂದು ಸಾಲ ಮರಳಿ ಬರುವುದು ಕಷ್ಟ. ಇದು ಸಂಬಂಧವನ್ನು ಕೆಡಿಸುತ್ತೆ. ಕಡಿಮೆ ಮಾತನಾಡಿ, ಹೆಚ್ಚು ಆಲಿಸಿ. ಮೌನವು ನಿಮಗೆ ಶತ್ರುಗಳನ್ನು ಗೆಲ್ಲುವ ಶಕ್ತಿ ನೀಡುತ್ತೆ. ಯಾರು ತಮ್ಮ ಪೋಷಕರನ್ನು ನೋಯಿಸುತ್ತಾರೋ ಅವರಿಗೆ ಈಶ್ವರನ ಅನುಗ್ರಹ ಎಂದಿಗೂ ಸಿಗದು. ಅವರ ಆಶೀರ್ವಾದವೇ ನಿಮ್ಮ ನಿಜವಾದ ಒಂದು ರಕ್ಷಾ ಕವಚ. ನಾಳೆಯಿಂದ ಸತತ 7 ದಿನಗಳ ಕಾಲ ನೀವು ಒಂದು ಸರಳ ಕೆಲಸ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ಹಣೆಗೆ ಅರಿಶಿಣ ಅಥವಾ ಶ್ರೀಗಂಧದ ತಿಲಕವಿಟ್ಟು ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಪಠಿಸಿ. ನಂತರ ನಿಮ್ಮ ಕೈಲಾದಷ್ಟು ದವಸ ಧಾನ್ಯ ಅಥವಾ ನೀರು ಒಬ್ಬ ಅಗತ್ಯವಿರುವ ವ್ಯಕ್ತಿಗೆ ದಾನ ಮಾಡಿ. ಇಲ್ಲಿ ದಾನದ ಮೊತ್ತಕ್ಕಿಂತ ನಿಮ್ಮ ಮನಸ್ಸಿನ ಭಾವನೆ ಮುಖ್ಯ. ಇದು ನಿಮ್ಮ ಜನ್ಮಾಂತರದ ಕರ್ಮಗಳನ್ನು ಕಳೆದು ಅದೃಷ್ಟವನ್ನು ಅರಳಿಸುತ್ತೆ. ನೀವು ಸಾಮಾನ್ಯರಲ್ಲ. ನಾಯಕತ್ವದ ಗುಣ ಹುಟ್ಟಿನಿಂದಲೇ ನಿಮ್ಮಲ್ಲಿದೆ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಎಂದರೆ ಮಹಾದೇವನೇ ನಿಮ್ಮನ್ನು ಎಚ್ಚರಿಸುತ್ತಿದ್ದಾನೆ ಎಂದರ್ಥ. ನಾನಿದ್ದೇನೆ, ಹೆದರಬೇಡಿ ಎಂಬುದು ಆ ಪರಶಿವನ ಅಭಯವಾಣಿ. ನಿಮ್ಮ ಜೀವನದ ಕಷ್ಟಗಳು ಮುಗಿದಿವೆ, ಸಮೃದ್ಧಿಯ ದಿನಗಳು ಆರಂಭವಾಗಿವೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಒಂದು ಬ್ರಹ್ಮಾಂಡದ ಶಕ್ತಿಗಳು ಈಗ ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸಿವೆ. 2026 ಏಪ್ರಿಲ್ 13ರ ಈ ಒಂದು ಮಹತ್ವದ ಸಂಜೆ ನೀವು ಆಕಾಶ ಮಂಡಲದಲ್ಲಿ ಒಂದು ಅಪರೂಪದ ವಿದ್ಯಮಾನ ಜರುಗಲಿದೆ. ಇದು ಕೇವಲ ಗ್ರಹಗತಿಗಳ ಬದಲಾವಣೆಯಲ್ಲ, ಇದು ನಿಮ್ಮ ಹಣೆಬರಹ ಮರುಬರಹ. ಕಳೆದ 10-15 ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು, ಅವಮಾನಗಳು ಮತ್ತು ಆರ್ಥಿಕ ಮುಗ್ಗಟ್ಟುಗಳಿಗೆ ಅಂತ್ಯ ಹಾಡುವ ಸಮಯ ಬಂದಿದೆ. ಈ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯು ಶನಿದೇವನ ಅಧಿಪತ್ಯಕ್ಕೆ ಒಳಪಟ್ಟಿದೆ. ಶನಿದೇವ ಎಂದರೆ ಕೇವಲ ಶಿಕ್ಷೆ ಕೊಡುವನಲ್ಲ, ಅವನು ಕರ್ಮಫಲದಾತ. ನೀವು ಇದುವರೆಗೆ ಪಟ್ಟ ಶ್ರಮ, ಸುರಿಸಿದ ಕಣ್ಣೀರು ಮತ್ತು ತೋರಿದ ತಾಳ್ಮೆಗೆ ಈಗ ಪ್ರತಿಫಲ ಸಿಗುವ ಗಳಿಗೆ ಬಂದಿದೆ. ಈ ಬದಲಾವಣೆಯು ಎಷ್ಟು ತೀವ್ರವಾಗಿರಲಿದೆ ಎಂದರೆ ನಿಮ್ಮ ಶತ್ರುಗಳು ಸಹ ನಿಮ್ಮ ಏಳಿಗೆಯನ್ನು ನೋಡಿ ಬೆರಗಾಗಲಿದ್ದಾರೆ. ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಒಂದು ಭೀಕರ ಪವಾಡಗಳನ್ನು ಜೀರ್ಣಿಸಿಕೊಳ್ಳಲು ನಿಮಗೆ ಸ್ವಲ್ಪ ಸಮಯ ಬೇಕಾಗಬಹುದು. ಅಷ್ಟರ ಮಟ್ಟಿಗೆ ಸಂಪತ್ತು ನಿಮ್ಮತ್ತ ಹರಿದು ಬರಲಿದೆ. ಈ ಭವಿಷ್ಯವಾಣಿಯು ಕೇವಲ ಆಕಾಶವಾದದ್ದಲ್ಲ, ಇದು ಬ್ರಹ್ಮಾಂಡದ ಲೆಕ್ಕಾಚಾರ. ಯಾರು ಭಗವಂತನ ಮೇಲೆ ಅಚಲವಾದ ನಂಬಿಕೆ ಇಟ್ಟಿರುತ್ತಾರೋ, ಯಾರು ತಮ್ಮ ತಂದೆ ತಾಯಿಯರನ್ನು ದೈವವೆಂದು ಪೂಜಿಸುತ್ತಾರೋ ಅವರಿಗೆ ಈ 72 ಗಂಟೆಗಳ ಅವಧಿಯು ಅತ್ಯಂತ ಪವಿತ್ರವಾಗಿರಲಿದೆ. ನೀವು ಈ ಹಿಂದೆ ಕಂಡ ಕನಸುಗಳು, ಅದು ಸ್ವಂತ ಮನೆ ಇರಲಿ, ಉದ್ಯೋಗದಲ್ಲಿನ ಯಶಸ್ಸಿರಲಿ ಅಥವಾ ಪ್ರೀತಿ ಪಾತ್ರರ ಜೊತೆಗಿನ ಮರುಮಿಲನವಿರಲಿ, ಅವೆಲ್ಲವೂ ನನಸಾಗುವ ಹಾದಿ ಸುಗಮವಾಗಲಿದೆ. ಭಗವಂತನು ನಿಮ್ಮ ಕೈ ಹಿಡಿದು ನಡೆಸುವ ಈ ಕಾಲದಲ್ಲಿ ನೀವು ಕೇವಲ ಶ್ರದ್ಧೆಯಿಂದ ಕೆಲಸ ಮಾಡಬೇಕಷ್ಟೇ. ಮುಂಬರುವ ಈ 72 ಗಂಟೆಗಳಲ್ಲಿ ನಿಮ್ಮ ಜನ್ಮಕುಂಡಲಿಯ ದ್ವಿತೀಯ ಮತ್ತು ಲಾಭಸ್ಥಾನಗಳಲ್ಲಿ ಒಂದು ಅದ್ಭುತ ಶಕ್ತಿಯ ಸಂಚಲನವಾಗಲಿದೆ. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಖಂಡ ಸಾಮ್ರಾಜ್ಯ ಯೋಗ ಎಂದು, ಕುಬೇರ ಯೋಗ ಎಂದು ಕರೆಯಲಾಗುತ್ತೆ. ನೀವು ನಂಬಲಿಕ್ಕಿಲ್ಲ, ಆದರೆ ಹಠಾತ್ ಧನಲಾಭಕ್ಕೆ ಬೇಕಾದ ಎಲ್ಲ ವೇದಿಕೆಗಳು ಸಿದ್ಧವಾಗಿವೆ. ಇದುವರೆಗೆ ನೀವು ಹಾಕಿದ ಬಂಡವಾಳ ಲಾಭ ಕೊಡದೆ ಹೋಗಿರಬಹುದು ಅಥವಾ ಬರಬೇಕಾದ ಬಾಕಿ ಹಣ ಸಿಲುಕಿಕೊಂಡಿರಬಹುದು. ಆದರೆ ಇನ್ನು ಮುಂದೆ ಹಣವು ನಿಮ್ಮ ತಿಜೋರಿಯನ್ನು ತುಂಬಲಿದೆ. ಏಪ್ರಿಲ್ 13ರ ನಂತರ ವಿಶೇಷವಾಗಿ ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ಅನಿರೀಕ್ಷಿತ ಮೂಲಗಳಿಂದ ಸಹಾಯ ಹರಿದು ಬರಲಿದೆ. ಪೂರ್ವಜರ ಆಸ್ತಿಯ ವಿವಾದಗಳು ಬಗೆಹರಿಯಲಿವೆ.
ನೀವು ವ್ಯವಹಾರದಲ್ಲಿ ತೊಡಗಿದ್ದರೆ ಹೊಸ ಯೋಜನೆಗಳು ಅಥವಾ ಡೀಲ್ಗಳು ಅನಿರೀಕ್ಷಿತ ಲಾಭವನ್ನು ತಂದುಕೊಡುತ್ತೆ. ಇದು ಕೇವಲ ಒಂದು ದಿನದ ಲಾಭವಲ್ಲ, ನಿಮ್ಮ ಮುಂದಿನ 7 ತಲೆಮಾರುಗಳು ಕುಳಿತು ಉಣ್ಣುವಷ್ಟು ಸಮೃದ್ಧಿಯನ್ನು ಕರುಣಿಸಲು ಮಹಾಲಕ್ಷ್ಮಿಯು ಇಲ್ಲಿ ಸನ್ನದ್ಧಳಾಗಿದ್ದಾಳೆ. ನಿಮ್ಮ ಮನೆಯಲ್ಲಿನ ಬಡತನದ ನೆರಳು ಶಾಶ್ವತವಾಗಿ ದೂರವಾಗುವ ಸಮಯವಿದು. ಶನಿದೇವನು ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವುದರಿಂದ ನಿಮ್ಮ ಸೋಮಾರಿತನವನ್ನು ಬಿಟ್ಟು ಈ ಒಂದು ಕಾರ್ಯಪ್ರವೃತ್ತಿರಾಗಲು ಇದು ಸಕಾಲ. ನೀವು ಮನಸ್ಸು ಮಾಡಿದರೆ ಈ ವರ್ಷದಲ್ಲಿ ಗಳಿಸುವಷ್ಟು ಸಂಪತ್ತನ್ನು ಇನ್ಯಾವ ವರ್ಷದಲ್ಲೂ ಗಳಿಸಲು ಸಾಧ್ಯವಿಲ್ಲ. 2026 ನಿಮ್ಮ ಪಾಲಿನ ಸುವರ್ಣ ವರ್ಷವಾಗಲಿದೆ. ಯಾರು ಮೌನವಾಗಿ ಶ್ರಮಿಸುತ್ತಿದ್ದಾರೋ, ಯಾರು ತಮ್ಮ ಕಷ್ಟಗಳನ್ನು ಯಾರಿಗೂ ಹೇಳದೆ ದೈವದ ಮೇಲೆ ಭಾರ ಹಾಕಿದ್ದಾರೋ ಅಂತಹವರಿಗೆ ಶನಿದೇವನು ನ್ಯಾಯ ಒದಗಿಸಲಿದ್ದಾನೆ. ಶನಿಯು ಕೇವಲ ಈ ದಂಡಕಾರಕನಲ್ಲ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ನ್ಯಾಯ ಒದಗಿಸುವ ಕರುಣಾಮಯಿಯೂ ಹೌದು. ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ಹೆಚ್ಚಿರಬಹುದು. ಕೆಲವು ಬಾರಿ ನೀವು ಮನೆಗೆ ಬಂದಾಗ ಮನಸ್ಸು ಭಾರವಾಗುವುದು, ಕಾರಣವಿಲ್ಲದೆ ಜಗಳವಾಗುವುದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು ಸಂಭವಿಸುತ್ತಿದ್ದರೆ ಅದು ನಿಮ್ಮ ಮೇಲಿರುವ ದೃಷ್ಟಿದೋಷ ಅಥವಾ ಋಣಾತ್ಮಕ ಶಕ್ತಿಯ ಪ್ರಭಾವವಿರಬಹುದು. ಇದನ್ನು ಹೋಗಲಾಡಿಸಲು ಈ ಒಂದು ವಿಶೇಷ ದಿನಗಳಲ್ಲಿ ನಿಮ್ಮ ಮನೆಯನ್ನು ಈ ಉಪ್ಪು ಬೆರೆಸಿದ ನೀರಿನಿಂದ ಶುದ್ಧಗೊಳಿಸಿ. ಇದು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಹೀರಿಕೊಂಡು ಧನಾತ್ಮಕ ಶಕ್ತಿಯನ್ನು ತುಂಬುತ್ತೆ. ಕುಂಭರಾಶಿಯವರೇ, ಈಗ ನಾವು ನಿಮ್ಮ ಜೀವನದ ಅತಿ ಮುಖ್ಯವಾದ 3 ಸ್ತಂಭಗಳ ಬಗ್ಗೆ ಚರ್ಚಿಸೋಣ. ನಿಮ್ಮ ವೃತ್ತಿ ಜೀವನ, ಪ್ರೀತಿಯ ಸಂಬಂಧಗಳು ಮತ್ತು ನೀವು ಅನುಸರಿಸಬೇಕಾದ ದೈವಿಕ ರಕ್ಷಾ ಕವಚಗಳು. ಸರ್ಕಾರಿ ಕೆಲಸಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ಯುವಕ ಯುವತಿಯರಿಗೆ ಈ ಒಂದು ಸಮಯ ಅತ್ಯಂತ ಮಂಗಳಕರವಾಗಿದೆ. ನೀವು ಈ ಹಿಂದೆ ಬರೆದ ಪರೀಕ್ಷೆಗಳ ಫಲಿತಾಂಶ ಅಥವಾ ಹೊಸ ನೇಮಕಾತಿ ಪತ್ರಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ, ಆಡಳಿತಾತ್ಮಕ ಸೇವೆಗಳು ಮತ್ತು ತಾಂತ್ರಿಕ ವಲಯದಲ್ಲಿರುವವರಿಗೆ ಬಡ್ತಿ, ಪ್ರಮೋಷನ್ ಸಿಗುವ ಸಾಧ್ಯತೆ 100%ರಷ್ಟಿದೆ. ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಸಂಬಳದ ಏರಿಕೆಯ ಜೊತೆಗೆ ಹೊಸ ಜವಾಬ್ದಾರಿಗಳು ಸಿಗಲಿವೆ. ನೀವು ಒಂದು ವೇಳೆ ಕೆಲಸವಿಲ್ಲದೆ ಅಲೆಯುತ್ತಿದ್ದರೆ ಮುಂಬರುವ 72 ಗಂಟೆಗಳಲ್ಲಿ ನಿಮ್ಮ ಪರಿಚಿತರ ಮೂಲಕವೇ ಒಂದು ಉತ್ತಮ ಅವಕಾಶ ಹುಡುಕಿಕೊಂಡು ಬರಲಿದೆ. ಪ್ರೀತಿ ಮತ್ತು ಸಂಸಾರದಲ್ಲಿ ಬಿರುಕು ಮೂಡಿದ್ದವರಿಗೆ ಈ ಸಮಯ ಸಂಜೀವಿನಿ ಇದ್ದಂತೆ. ವಿಚ್ಛೇದನದ ಅಂಚಿನಲ್ಲಿದ್ದ ದಂಪತಿಗಳು ಅಥವಾ ಸಣ್ಣ ಪುಟ್ಟ ಕಾರಣಕ್ಕೆ ದೂರವಾಗಿದ್ದ ಪ್ರೇಮಿಗಳು ಮತ್ತೆ ಒಂದಾಗುವ ಯೋಗವಿದೆ. ನಿಮ್ಮ ನಡುವಿನ ತಪ್ಪು ಗ್ರಹಿಕೆಗಳು ದೂರವಾಗಿ ಪರಸ್ಪರ ಗೌರವ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಯಶಸ್ಸಿನ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಲ್ಲಲಿದ್ದಾರೆ. ಮನೆಯಲ್ಲಿ ಶುಭ ಕಾರ್ಯಗಳು, ಅದರಲ್ಲೂ ಮದುವೆ ಅಥವಾ ಈ ಒಂದು ನಾಮಕರಣದಂತಹ ಸಂಭ್ರಮದ ವಾತಾವರಣ ಮನೆ ಮಾಡಲಿದೆ. ನಿಮ್ಮ ಮನೆಯ ಪ್ರಗತಿಯನ್ನು ತಡೆಯಲು ಕೆಲವರು ತಾಂತ್ರಿಕ ಅಥವಾ ದೃಷ್ಟಿದೋಷಗಳನ್ನು ಉಂಟು ಮಾಡಿರಬಹುದು. ಇದನ್ನು ಹೋಗಲಾಡಿಸಲು ಒಂದು ಸರಳ ಆದರೆ ಶಕ್ತಿಶಾಲಿ ಉಪಾಯ ಇದೆ. ಭಾನುವಾರದ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕುಂಕುಮ ಮತ್ತು ಅರಿಶಿಣದ ಈ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ನೆನಪಿಡಿ, ಸ್ವಸ್ತಿಕ್ ಅನ್ನು ಬರೆಯುವಾಗ ಗೆರೆಗಳನ್ನು ಹೊರಗಿನಿಂದ ಒಳಗಿನ ಕಡೆಗೆ ಎಳೆಯಬೇಕು. ಇದು ಬ್ರಹ್ಮಾಂಡದ ಶಕ್ತಿಯನ್ನು ನಿಮ್ಮ ಮನೆಯೊಳಗೆ ಆಕರ್ಷಿಸುತ್ತೆ. ಯಾವುದೇ ಕಾರಣಕ್ಕೂ ಧನಾತ್ಮಕ ಚಿಂತನೆಯನ್ನು ಬಿಡಿ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆದು ಮಾಡುವ ಯಾವುದೇ ಒಂದು ಕೆಲಸದಲ್ಲಿ ಸೋಲು ಎಂಬುದು ಇಲ್ಲವೇ ಇಲ್ಲ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಒಂದು ದೈವಿಕ ಪಯಣದ ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ಮುಂದಿನ ಕೆಲವು ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿವೆ. ಆದರೆ ಈ ಒಂದು ಅದೃಷ್ಟವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಈ ಬದಲಾವಣೆಗಳು ಕೇವಲ ನಿಮ್ಮ ರಾಶಿಯ ವಿಶೇಷ ಫಲಗಳು. ಇದನ್ನು ನೀವು ಎಲ್ಲರ ಮುಂದೆ ಹಂಚಿಕೊಳ್ಳಬಾರ್ದು. ಮಾತು, ಬೆಳ್ಳಿ, ಮೌನ, ಬಂಗಾರ, ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುವವರೆಗೂ ಅವುಗಳನ್ನು ಗುಪ್ತವಾಗಿಡಿ. ನಿಮ್ಮ ಮನೆಯ ಆರ್ಥಿಕ ರಹಸ್ಯ ಅಥವಾ ನಿಮಗೆ ಸಿಗಲಿರುವ ಲಾಭದ ಬಗ್ಗೆ ಹೊರಗಿನವರಿಗೆ ತಿಳಿಸಿದರೆ ನಕಾರಾತ್ಮಕ ದೃಷ್ಟಿ ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ಏಕಾಂತದಲ್ಲಿ ಕುಳಿತು ನಿಮ್ಮ ಮುಂದಿನ ಗುರಿಗಳ ಬಗ್ಗೆ ಚಿಂತಿಸಿ ಮತ್ತು ಶನಿದೇವನ ಮೇಲೆ ಅಚಲ ನಂಬಿಕೆ ಇಡಿ. ನೀವು ಎಷ್ಟೇ ಕೋಟಿ ಸಂಪಾದಿಸಿದರೂ ನಿಮ್ಮನ್ನು ಜನ್ಮವಿತ್ತು ಸಲಹಿದ ಈ ತಂದೆ ತಾಯಿಯರ ಕಣ್ಣಲ್ಲಿ ನೀರು ಬಂದರೆ ಆ ಸಂಪತ್ತು ನಶ್ವರ. ಭಗವಂತನು ನಿಮ್ಮ ಹತ್ತಿರ ಬರಬೇಕೆಂದರೆ ಮೊದಲು ನೀವು ನಿಮ್ಮ ಪೋಷಕರನ್ನು ಗೌರವಿಸಬೇಕು. ಅವರ ಆಶೀರ್ವಾದವೇ ನಿಮಗೆ ದೊಡ್ಡ ರಕ್ಷಣಾ ಕವಚ. ಯಾರ ಕರ್ಮದಲ್ಲಿ ಪ್ರಾಮಾಣಿಕತೆ ಇದೆಯೋ ಅವರಿಗೆ ಶನಿದೇವನು ಯಾವುದೇ ಅಡೆತಡೆಯಿಲ್ಲದೆ ಕುಬೇರ ಸಂಪತ್ತನ್ನು ಕರುಣಿಸುತ್ತಾನೆ. ನಿಮ್ಮ ಗುಣವೇ ನಿಮ್ಮನ್ನು ಆಳುವಂತೆ ಮಾಡುತ್ತೆ. ಈ ಕ್ಷಣದಿಂದಲೇ ನಿಮ್ಮ ಹೊಸ ಜೀವನ ಪ್ರಾರಂಭವಾಗುತ್ತಿದೆ. ಶುಭ ಗಳಿಗೆಗಾಗಿ ಕಾಯಬೇಡಿ, ನೀವೇ ಆ ಗಳಿಗೆಯನ್ನು ಸೃಷ್ಟಿಸಿ. ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ಬೆಳಕು ನೀಡುತ್ತೆ.
ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡ್ತೀರಾ. ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.